ಇವಳು ನಮ್ಮ ಅಕ್ಕ ರೆಡಿ ಆಗ್ಬೇಕು ಅಂತ ಅಂದ್ಬಿಟ್ಟು 4:15ಗೆ ಕಾಲ್ ಮಾಡಿದಾಳೆ. ಬಟ್ ಅವಳು ಬಂದಿರೋದು ನಾನು 3/4 ಗಂಟೆ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಅವಳು ಕಾಲ್ ಮಾಡಿರೋದು ಇವಾಗ 6:45ಗೆ ಕಾಲ್ ಮಾಡಿದಾಳೆ. ಇವತ್ತು ಲಾಸ್ಟ್ ಫುಲ್ ಬುಂಡೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿಗಿದ್ರೆ ಗೈಸ್ ಒಂದ್ ಆಟನೂ ಕಾಣಿಸ್ತಾ ಇಲ್ಲ ಗೈಸ್. ಕೂದ್ಲು ಕೂದ್ಲಿಲ್ಲಮ್ಮ ಕ್ಯೂಟ್ ಬಂಗಾರಿ ವಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಶ್ಮಿ ರಶ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಏನಪ್ಪಾ ಅಂತಂದರೆ ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಲ್ಲಿಗೆ ಹೋಗಿನೇ ಹೇಳ್ತೀನಿ. ಇವಳು ನಮ್ಮ ಅಕ್ಕ ರೆಡಿ ಆಗಬೇಕು ಅಂತ ಅಂದ್ಬಿಟ್ಟು 4:15ಗೆ ಕಾಲ್ ಮಾಡಿದ್ದಾಳೆ. ಬಟ್ ಅವಳು ಬಂದಿರೋದು ನಾನು 3/4 ಗಂಟೆ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಅವಳು ಕಾಲ್ ಮಾಡಿರೋದು ಇವಾಗ 6:45ಗೆ ಕಾಲ್ ಮಾಡಿದ್ದಾಳೆ. ನಾನು 6 ಗಂಟೆ ಅಷ್ಟರಲ್ಲೆಲ್ಲ ಸಿಟಿಲಿ ಇರಬೇಕು ಅಂತ ಅಂದ್ಬಿಟ್ಟು ಇದು ಮಾಡಿದ್ಲು. ಬಟ್ ಇನ್ನು ಮನೆಯಲ್ಲೇ ಇದ್ದೀವಿ 7 ಗಂಟೆ ಆದ್ರೂ. ನಾನು ನಮ್ಮ ಮಮ್ಮಿ ನನ್ನ ತಮ್ಮ ಮತ್ತೆ ಅಕ್ಕ ಮತ್ತೆ ಭಾವ ಪಾಪು ಮುಡಿ ಕೊಡ್ಸಕ್ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಲ್ಲಿಗೆ ಹೋಗಿನೇ ಹೇಳ್ತೀನಿ. ಈಗ ಬನ್ನಿ, ತಡ ಆಗಿದೆ, ಹೊರಡುವ. ಗುಡ್ಡು ನಿನ್ ಕೂದ್ಲು ಹೊಟ್ಟೈತದೆ ಗುಡ್ಡು. ನ್ಯೂಸ್ ಏನ್ ಗೊತ್ತಾ, ಇವತ್ತಿಗೆ ಹುಟ್ಟಿ 1 ವರ್ಷದ ಮೇಲೆ 1 ತಿಂಗಳಾಯ್ತು. ಇವತ್ತೇ ಇವತ್ತು ಲಾಸ್ಟ್ ಫುಲ್ ಬುಂಡೆ ಕೂದ್ಲು ಹೊಟ್ಟೈತದೆ ಅಂತ ಹೇಳ್ತಿದೀಯಾ? ಸ್ನಾನ ಮಾಡ್ಬೇಕು. ಇವ್ನ್ ಮುಡಿಗೆ ಅವ್ನು ಹಿಡ್ಕತನ ಬಿಗ್ಗೆಗೆ ಅನ್ನೋದು ಡೌಟ್ ಇದೆ. ಸೊ ಅದಕ್ಕೆ ನಾನು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಅಲ್ಲಿ ಮತ್ತೆ ಸ್ನಾನ ಮಾಡ್ಬೇಕು ದೇವಸ್ಥಾನದಲ್ಲಿ. ಸೊ ಗೈಸ್, ಸಬರಿಗೆ ಬಂದಿದೀವಿ. ಫುಲ್ ರಶ್ ಆಗುತ್ತೆ ಅನ್ಸುತ್ತೆ. ಸೀಟ್ ಉಳಿಯುತ್ತಾ? ಕಡಿಮೆ ಇದೆ ಅಲ್ವಾ? ಅಲ್ಲಿ ನನ್ PU ಫ್ರೆಂಡ್ ಇದ್ದಾಳೆ ಡುಮ್ಮಿ, ಅಲ್ಲಿ ಬಸ್ ಹತ್ತುತ್ತಾ. ಅಲ್ಲೆಲ್ಲ ಡಿಗ್ರಿ ಫ್ರೆಂಡ್ ಕೆಂದು ಮರಿ ಅಲ್ಲಿಂದ ಇಲ್ಲಿವರೆಗೂ ಮಲ್ಗವನು. ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿಗಿದ್ರೆ ಗೈಸ್ ಒಂದ್ ಆಟನೂ ಕಾಣಿಸ್ತಾ ಇಲ್ಲ ಗೈಸ್. ನಡ್ಕಬತ್ತೀಯ ಗುಡ್ಡು? ಅವ ಬಂದ ಅಂತ ಅನ್ಬಿಟ್ಟು ಏನ್ ಸೌಂಡ್ ಮಾಡ್ತಾವನೆ ನೋಡಿ. ಅಕ್ಕ ಅಲ್ಲ ಆಟೋನೇ ಇಲ್ಲ ಗೈಸ್, ಅದಕ್ಕೆ ಇವನೇ ಬಂದ ಗಾಡಿ ತಗೊಂಡು. ನಾನೇ ಕರ್ಕೊ ಬಂದಿದ್ದೀನಿ ಅವನ್ನ. ಎಲ್ಲಿ ನಡಿ, ಹಾಕಿದ್ರೆ ಇಳ್ಗೆ ಇಲ್ಲ. ರಘು ಮ್ಯಾಲ್ ಕೂತವನ, ಕರ್ಕೊ ಬರ್ಬೇಕು ತಾನೆ. ಅವನೊಂದ್ ಕೈಯಲ್ಲಿ ಹಿಡ್ಕೊಂಡು ಇವನೊಂದ್ ಗಾಡಿಲಿ ಓಡಿಸ್ಕೊ ಬರ್ತಾನೆ. ಗೈಸ್ ಇವಾಗ ಅವನ್ಗೆ ಮುಡಿ ಕೊಡಕ್ಕೆ ಅಂತ ಹೋಗ್ತಾ ಇದೀವಿ. ಒಳಗಡೆ ಹೋಗ್ಬೇಕಂತೆ. ಕರ್ಕ ಬರಕು ಬೇಗ. ಅಳುದು 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 ಆಯ್ತು ನೋಡ ಬಲ. ಕೂದ್ಲು ಇನ್ ಬುಂಡೆ ನೋಡ್ಬೇಕು ಅವನ್ನ. ಬುಂಡೆ ಗುಡ್ಡು ಬುಂಡೆ
ಆಯ್ತು ಗುಡ್ಡು, ಆಯ್ತು ಕಣಮ್ಮ. ಬೋಡ ಬೋಡ ಕೂದ್ಲೊಟ್ಟೋಗುತ್ತೆ ಬಾಯಿಗೆ. ಓ ನೀ ಕೂದ್ಲೆ ತೆಗೆದ್ರೆ ಚೆನ್ನಾಗ್ ಕಾಣಿಸ್ತೀಯ ಬಿಡು ಗುಡ್ಡು. ತಲೆ ಮೇಲೆ ಕೈ ಹಾಕೊಂಡವನೆ ನನ್ ಕೂದ್ಲಲ್ಲಿ ಅಂತ. ಏ ತಲೆ ಮೇಲೆ ಕೈ ಇಲ್ಲಿ ಎಲ್ಲ ಗುಡ್ಡು ಕೂದ್ಲು ಕೂದ್ಲೆಲ್ಲಮ್ಮ. ಕ್ಯೂಟ್ ಬಂಗಾರಿ. ವಾ ಕೂದ್ಲೆಲ್ಲ ಮಂಗ್ನೆ. ಲಾಸ್ಟ್ ಟೈಮ್ ಧರ್ಮಸ್ಥಳದಲ್ಲಿ ಕೊಟ್ಟಿದ್ದು ಗೈಸ್, ಅದಾದ್ಮೇಲೆ ಇಲ್ಲೇ ಕೊಡ್ತಿರೋದು. ಆರು ಪರ್ತಿ ಹೊಡ್ದು 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 ಸ್ಟೈರಿಂಗ್ ಕಚ್ಕೊಬಿಟ್ಟೋಳ ಅಮ್ಮ. ಎಲ್ಲಿ ಬರ್ಬೇಕಾದ್ರೆ ಎಲ್ಲಿ ಎಲ್ಲಿ ನೋಡ್ತಿದ್ರೆ? 12 ಗಂಟೆ ಕ್ಲೋಸ್ ಇತ್ತು ದರ್ಶನ, ಆಮೇಲೆ 2 ಗಂಟೆಗೆ ಬಾ ಮತ್ತೆ ಬೇಗ ಹೋಗುವ. ಹತ್ತುವ ನಡೀರಿ ಹತ್ತುವ. ಮತ್ತೆ ವಾ ಪಾಪ ಇಟ್ಕೊಂಡ್ ಹತ್ತಕ್ಕಾಗಲ್ಲ ಅಷ್ಟೇ. ಈ ದಿವ್ಯ ಕ್ಷೇತ್ರ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರಿಗೆ ಸಮೀಪವೇ ಇರುವ ಆದಿಚುಂಚನಗಿರಿ ಕ್ಷೇತ್ರ. ಹೆಸರೇ ಹೇಳುವಂತೆ ಇದೊಂದು ಗಿರಿ ಪ್ರದೇಶ. ನಿಸರ್ಗ ಸೌಂದರ್ಯದಿಂದ ಹೆಸರುವಾಸಿಯಾಗಿರುವ ಆದಿಚುಂಚನಗಿರಿಯು ಇಲ್ಲಿ ಇರುವ ಕಾಲಭೈರವ ದೇವಾಲಯದಿಂದಲೇ ಹೆಸರುವಾಸಿಯಾಗಿದೆ. ಆದಿಚುಂಚನಗಿರಿ ಕ್ಷೇತ್ರಕ್ಕೆ 2000 ಇತಿಹಾಸಗಳಿವೆ. ಸಾಕ್ಷಾತ್ ಪರಮೇಶ್ವರರಿಂದಲೇ ಸ್ಥಾಪಿತವಾದ ಮೊದಲ ಗುರುಪೀಠ ಅಂತಾರೆ. ನಿರಂತರ ತ್ರಿವಿಧ ದಾಸೋಹಕ್ಕೆ ಹೆಸರುವಾಸಿಯಾದ ನಾಡಿನ ಪ್ರಸಿದ್ಧ ಮುಂದೆ ಇರುವ ಮಠ. ಇಲ್ಲಿಗೆ ಬರೋದಕ್ಕೆ ಬೆಂಗಳೂರಿಂದ ಸುಮಾರು 112 ಕಿಲೋಮೀಟರ್ ಆಗುತ್ತೆ. ಮೈಸೂರಿಂದ 90 ಕಿಲೋಮೀಟರ್ ಆಗುತ್ತೆ. ನಾವು ಇವಾಗ ನೋಡಿದ್ದೆಲ್ಲ ಮೂಲ ದೇವರಲ್ಲ. ಇಲ್ಲಿನ ಮೂಲ ದೇವರು ಗಂಗಾಧರೇಶ್ವರ, ಅದು ಬೆಟ್ಟದ ಮೇಲಿರೋದು. ಆ್ಯಂಡ್ ಬೆಟ್ಟಕ್ಕೆ ಹತ್ತಬೇಕು ಅಂತಂದರೆ ಫ್ರೆಂಡ್ಸ್ ಜೊತೆ ಹೋಗಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಬಿಸಿಲು ಇರೋದ್ರಿಂದ ಆ್ಯಂಡ್ ಪಾಪು ಜೊತೆ ಇರೋದ್ರಿಂದ ನಾವು ಹೋಗೋಕ್ಕಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಟೈಮ್ ಹೋಗೋಕ್ಕಾದ್ರೆ ಟ್ರೈ ಮಾಡ್ತೀವಿ. ಆ್ಯಂಡ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಬೆಟ್ಟ ಹತ್ತೋದು, ಸೊ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಜೊತೆ ಹೋದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೀವು ಆಲ್ರೆಡಿ ಏನಾದರೂ ಬೆಟ್ಟ ಹತ್ತಿದ್ರೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆದಿಚುಂಚನಗಿರಿಗೆ ಬಂದಿದ್ವಿ. ಸೊ ಇವನ್ಗೆ ಮುಡಿ ಕೊಡ್ಬೇಕಿತ್ತು 1 ವರ್ಷದ್ದು. ಆ್ಯಂಡ್ ಫಸ್ಟ್ ಮುಡಿ ಆ್ಯಕ್ಚುಲಿ ಅವ್ರ ಮನೆ ದೇವರಿಗೆ ಕೊಡಬೇಕಿತ್ತು. ಸೊ ಅದಕ್ಕೆ ಆದಿಚುಂಚನಗಿರಿ ಅವ್ರ ಮನೆ ದೇವರಾಗಿರೋದ್ರಿಂದ ಫಸ್ಟ್ ಮುಡಿ ಇಲ್ಲಿ ಕೊಟ್ಟಿದ್ದೀವಿ. ಆ್ಯಂಡ್ ನನ್ನ ತಮ್ಮನೂ ಮಾಡಿಸ್ಕೊಂಡಿದ್ದಾನೆ, ನಾನು ಮಾಡಿಸ್ಕೊತೀನಿ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ನನ್ ಮಗ ಗುಂಡೆ ಮಾಡಿಸಿದ್ರೆ ಕ್ಯೂಟ್ ಕಾಣಿಸ್ತಿದ್ವಿ. ಕ್ಯೂಟ್ ನನ್ ಮಗ, ಕ್ಯೂಟ್ ಗಣಪತಿ ಮುನ್ನೆ ಅದು ಬುದ್ ಬುದ್
ಕೈ ಕೈ ಹಾ ಇಲ್ಲ ಸಿಗ್ಬೇಡಿ ಇರಂಗ ಇಕ್ಕ 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 ಸೊ ಗೈಸ್ ಅವನ್ಗೆ ಹೆಸರು ಕಟ್ಟಿಸ್ಬೇಕಲ್ವಾ ದೇವ್ರ ನೇಮು, ಅದಕ್ಕೆ ಕುತ್ಕೊಂತಿದ್ದಾರೆ ಎಲ್ರು. ಒಳ್ಳೆ ಬಂದು ಹೆಸರು ಕಟ್ಟಿಸ್ತಾ ಇರೋದು. ಸೊ ಗೈಸ್ ಮೈಕ್ ಆಫ್ ಆಗೋಗಿತ್ತು, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಗುಡ್ಡುಗೆ ನಾಮಕರಣ ಮಾಡಿದ್ರಲ್ಲಿ ಸ್ವೀಟ್ ಕೊಟ್ಟಿದ್ರು ಪೂಜಾರು. ಸೊ ಆ ಸ್ವೀಟ್ನ ಗುಡ್ಡು ಕೈಲಿ ಕೊಟ್ಟರೆ ಗುಡ್ಡು ಎಲ್ಲರಿಗೂ ತಿನ್ನಿಸ್ತಾ ಇದ್ದ. ನೀವೇ ನೋಡ್ಬೋದು, ಈಸ್ ವೆರಿ ಕ್ಯೂಟ್. ಆ್ಯಂಡ್ ಹೋಗೋ ಬರೋ ಹುಡುಗರ್ನೆಲ್ಲರೂ ಅವನ್ನೇ ಮಾತಾಡಿಸ್ತಾ ಇದ್ದ. ಅವ್ನು ಓಡಾಡ್ತಿದ್ದಿದ್ದೆ ಚೆಂದ, ಕ್ಯೂಟ್ ಕ್ಯೂಟ್ ಪುಟ್ ಪುಟ್ ಹೆಜ್ಜೆ ಹಾಕೊಂಡು ಓಡಾಡ್ಕೊಂಡಿದ್ದ.
ಸೊ ಪ್ರಸಾದ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದರು. ಸೊ ಪ್ರಸಾದ ತಿನ್ನೋದು ಬಂದ್ವಿ. ಸೊ ಗೈಸ್ ಫೈನಲಿ ಹೊರಡ್ತಾ ಇದ್ದೀವಿ. ಊಟ ಮುಗೀತು. ಓಯ್ ಯಾರ್ಯಾರ ಹತ್ರಕ್ಕೆ ಹೋಗಿದ್ದಿಲ್ಲ ಗುಡ್ಡು. ಗುಡ್ಡು ನೀನು ಎತ್ಕೊ ಹೋಯ್ತಾರಂತೆ ಗುಡ್ಡು. ಓಯ್ ಬರಲ್ವಾ? ಹಾಂ ಬರಲ್ವೇನೋ? ವಾ ಚಾಕೋಬರ್ ಇದೆ. ಬ್ಯೂಟಿಫುಲ್ ಬ್ಯೂಟಿಫುಲ್ ಪ್ಲೇಸ್. ಬ್ಯೂಟಿಫುಲ್ ಮಗ್ನೆ ನೋಡಲ್ಲಿ ಚೆನ್ನಾಗಿ ಕಾಣಿಸ್ತಿತ್ತಲ್ಲ. ವಾವ್ ಮಗ್ನೆ ಬಂಗಾರಿ. ಇದು ನಮ್ಮ ಮನೆ ದೇವರು. ನಮ್ಮ ಪಾಪಗೆ ಫಸ್ಟ್ನೇ ಮುಡಿ ಅಂತ ಇಲ್ಲಿಗೆ ಕೊಡಬೇಕಿತ್ತು, ಅದಕ್ಕೆ ಕೊಟ್ಟೆ. ಹೆಸ್ರು ಕಟ್ತೋ, ಖುಷಿನೂ ಆಯಿತು ಬಂದಿದ್ದು. ಈಗ ಹೋಯ್ತಾ ಇದ್ದೀವಿ. ಬೆಳಗ್ಗೆ ನೆನ್ನೆ ಏನಾರ ಬಂದಿದ್ರೆ ಮೇಲೆ ಕತ್ಬೋದಾಗಿತ್ತು. ಇವತ್ತು ಬಂದಿರೋದಲ್ವಾ, ಮೇಕತ್ತಕ್ಕಾಗಲ್ಲ, ಬಿಸಿಲು ಆಗ್ಬಿಟ್ಟೈತೆ. ನೆನ್ನೆ ಬಂದಿದ್ರೇನು ಇವತ್ತು ಬಂದ್ರೆ? ನೆನ್ನೆ ಬಂದರೆ ಸಾಯಂಕಾಲ ಬಂದ್ಬಿಟ್ರೆ ನೈಟ್ ಇಲ್ಲೇ ಉಳ್ಕೊಂಡು ಬೆಳಿಗ್ಗೆ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಬೆಳಗಿನ ದರ್ಶನ ಮಾಡ್ಕೊಂಡಿದ್ರೆ 7-7:30 ಮೇಲ್ಗಡೆ ತಂಪತ್ತಲ್ಲಿ ಹತ್ಬೋದು. ಈಗ ಬಿಸಿಲಾಗ್ಬಿಟ್ಟು ನಾವು ಬಂದಿದ್ದೆ ಎಷ್ಟು 10:30-11 ಗಂಟೆ ಆಗಿತ್ತು. ಹತ್ತಕ್ಕಾಯ್ತದ ಅದು ಪಾಪ ಹಿಡ್ಕೊಂಡು. ಸೊ ಗೈಸ್ ಬಿಸಿಲು ಅಲ್ಲಿ ಚೈನ್ ಹಿಡ್ಕೊಂಡು ಹತ್ಬೇಕಂತೆ. ಆ ತುದಿಗೇನೆ ಹೋಗ್ಬೇಕಾ? ಅಲ್ಲಿ ಅದು ಒಂದು ಇದು ಕಾಣಿಸ್ತಿದ್ಯಲ್ಲ, ಅಲ್ಲಿಗೆ ಹೋಗ್ಬೇಕಂತೆ. ಅಲ್ಲೇ ಇರೋದು ಇಲ್ಲಿಗಿಂತ ದೇವರು ಅಲ್ಲಿರೋದು, ಅಲ್ಲಿಗೆ ಹತ್ತಬೇಕು. ನೋಡೋಣ ಲೈಫಲ್ಲಿ ಹತ್ಬೇಕನ್ನೋದು ಆಸೆ ಇದೆ. ಯಾವತ್ತಾದ್ರೂ ಒಂದ್ಸರ್ತಿ ಹತ್ತೋಣ ಗೈಸ್. ಮಾಡೋಣ. ಇವಾಗ ಹೊರಡೋಣ. ಬಾಯ್ ಗೈಸ್. ಬಾಯ್ ಗಾಯ್ಸ್. ಬಾಯ್ ಬಾಯ್ ಬಾಯ್. ವಿಡಿಯೋ ಎಂಡ್ ಮಾಡ್ಬಿಡು ಗೈಸ್. ಅವನ್ಗೆ ನೆಕ್ಸ್ಟ್ ಫಸ್ಟ್ ಮುಡಿ ಇಲ್ಲಿ ಕೊಟ್ಟಿದೀವಿ ಚುಂಚನಗಿರಿಗೆ. ಸೊ ಅವನ್ಗೆ ಸೆಕೆಂಡ್ನೇ ಮುಡಿ ಬೇರೆದು ಕೊಡ್ಬೇಕು. ಎಲ್ಲಿಗೆ ಅಂತ ಅನ್ಬಿಟ್ಟು ಗೆಸ್ ಮಾಡಿ ಅಂತ ಅವಳು ಹೇಳ್ತಿದ್ದಾಳೆ. ಗೆಸ್ ಮಾಡಿ. ಸೊ ಸೇಮ್ ಇದೇ ತರನೇ ಏನು ಬೆಟ್ಟ ತರ. ಹಾ ಗೆಸ್ ಮಾಡಿ ಯಾವುದು ಅಂತ. ಅದು ಯಾವುದು ಅಂದ್ರೆ ನಾನು ಹೇಳ್ತೀನಿ. ಎಂತೆಂತ ಬ್ಯಾಗ್ ಐತಾ ಅಲ್ಲೇ ಎಂತೆಂತ ಬ್ಯಾಗ್ ಅವೇ. ಏನ್ ಹುಡ್ಗ ಅಂತ ಗೊತ್ತಾಗದ. ಆ ಕಡೆ ಈ ಕಡೆ ಕಿವಿಗಾಗಿ ಕಳಿಸ್ತಾರ ನೋಡು. ಅವ್ರ ಅಜ್ಜಿ ಆಟ ಆಡೋ ಸಾಮಾನು ತಗೊಡ್ತಾರಂತ ಗೈಸ್, ಅದಕ್ಕೆ ಬಂದಿದ್ದೀನಿ. ನೋಡೆ ತಕೊಡೆ. ಏನ್ ತಕೊಡ್ತೀಯಾ? ಅವ್ನು ಹೊಡಿತ್ಯಾ? ಮನೆಗೆ ಬಾ ನೀನು. ಅವ್ನ ಕೈಲಿ ಹೊಡಿಸ್ತೀನಿ. ಕೈ ಕಟಾಕ್ಬಿಟ್ಟು 2 ಕೈ ಕಟಾಕ್ಬಿಟ್ಟು ಒಟ್ಟೊಟ್ಟಿಗೆ ಹೊಡಿತಿದ್ದೆ. ಒನ್ ಡೇ ಔಟಿಂಗಿಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದೆ, ಶೇರ್, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ.